ಇವತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಾವು ಇಂಜಿನಿಯರಿಂಗ್ ಕೋರ್ಸನ್ನು ಇವತ್ತು ಉದ್ಯೋಗ ಆಧಾರಿತವಾಗಿ ಆಗಬೇಕು. ಇತ್ತೀಚೆಗೆ ತಾನೇ ನಾನು ಹೇಳಿದ್ದೆ, ಈಗ ನಮ್ಮಲ್ಲಿ 17% ಮಾತ್ರ ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರಿಗೆ ಉದ್ಯೋಗ ಅವಕಾಶಗಳಾಗ್ತಾಯಿದೆ. ಕಾರಣ ಇವತ್ತು ಏನು ಕೈಗಾರಿಕೆಗಳ ಬೇಡಿಕೆ ಅಥವಾ ಅವರ ನಿರೀಕ್ಷೆಗೆ ಇರ್ತಕ್ಕಂಥ ಕೌಶಲ್ಯ ಸ್ಕಿಲ್ಲಿಂಗ್ ಇವತ್ತು ನಾವು ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಕಾರಣದಿಂದ ಇವತ್ತು ಹೆಚ್ಚಿನ ಪದವೀಧರರು ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗ ಸಿಗ್ತಾಯಿಲ್ಲ. ಆ ಕಾರಣದಿಂದ ನಾವು ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನುದಾನದಲ್ಲಿ ಇವತ್ತು ಇಲ್ಲಿ ಕೆಲವು COEಗಳನ್ನು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಪ್ರಾರಂಭ ಮಾಡೋದಕ್ಕೆ ಮಾಡಿದ್ದೀವಿ. ಇವತ್ತು ಸಿಮೆನ್ಸ್ ಕಂಪ್ನಿ, ಸ್ಮೈಲ್ ಫೌಂಡೇಶನ್ ಅವರೊಂದು 2-3 ಜನ ಸೇರಿ ಇವತ್ತು ಇಲ್ಲೊಂದು ಲ್ಯಾಬ್ ಮಾಡ್ತಾಯಿದ್ದೀವಿ. ಈಗಾಗಲೇ ಟೊಯೋಟೋ ಅವ್ರ ಕಂಪ್ನಿಯಿಂದ ಈಗಾಗಲೇ 1 ವರ್ಷ ಆಯಿತು. ಈಗ ನಾವು ಅದು ಅಧಿಕೃತವಾಗಿ ಉದ್ಘಾಟನೆ ಮಾಡಿಲ್ಲ. ಅದು ಇಲ್ಲಿ ಒಂದು COE ಏನು ಹೈಬ್ರಿಡ್ ಕಾರ್ದು ಕ್ರಾಸ್ ಸೆಕ್ಷನ್ನು, ಕಟ್ ಸೆಕ್ಷನ್ನು ಇದೆಲ್ಲ ಮಾಡೋವಂಥದ್ದಕ್ಕೆ ಮಾಡಿದ್ದೀವಿ. ಸುಮಾರು ರಾಜ್ಯದಲ್ಲಿ 11 ಕಾಲೇಜುಗಳಲ್ಲಿ ಮಾಡೋದ್ರಲ್ಲಿ ಈಗಾಗಲೇ 6 ಕಾಲೇಜಲ್ಲಿ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದು 5 ಕಾಲೇಜಲ್ಲಿ ಆಗಬೇಕು. ಅದ್ರ ಜೊತೆಗೆ ಮೈಕ್ರೋಸಾಫ್ಟ್ ಅವ್ರ ಜೊತೆಯಲ್ಲಿ, ಮೈಕ್ರೋಸಾಫ್ಟು SAP ಇವ್ರ ಜೊತೆಯಲ್ಲಿ ಒಂದು AI ಕೆರಿಯರ್ ಫಾರ್ ವುಮೆನ್ ಅಂತ AICW ಅಂಥೇಳಿ, ಅದು ಹೆಣ್ಮಕ್ಳಿಗೆ ಹೆಚ್ಚು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಅದೀಗ ಸುಮಾರು ಕಾಲೇಜುಗಳಲ್ಲಿ ನಮ್ಮಲ್ಲಿ ಇಂಜಿನಿಯರಿಂಗಲ್ಲಿ ಈಗ ಇದು ಉದಾಹರಣೆಗೆ ಇವತ್ತು ಸಿಮೆನ್ಸ್ ಅವರು ಇಲ್ಲಿ ಮತ್ತು ಹಾಸನ್ ಕಾಲೇಜಲ್ಲಿ ಮಾಡ್ತಾಯಿದ್ದಾರೆ. ಮುಂದೆ ಅದನ್ನು ಬೇರೆ ಕಾಲೇಜುಗಳಿಗೆ ವಿಸ್ತರಣೆ ಮಾಡುವಂಥದ್ದಿದೆ. ಅದೇ ರೀತಿ ಮೈಕ್ರೋಸಾಫ್ಟ್ ಅವ್ರದ್ದು ಅಷ್ಟೇ. ಈಗ ಅವರು ಇಲ್ಲಿ ಹಾಸನ್ ಮತ್ತು ತಲ್ಕಲ್ ಇಲ್ಲಿ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಚಾಮರಾಜನಗರ ಮತ್ತು ಹಾವೇರಿಯಲ್ಲಿ ಮಾಡುವಂಥದ್ದಕ್ಕೆ ಇದು ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇದು ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೆಚ್ಚು ಅವರಿಗೆ ಈಗಿನ ತಂತ್ರಜ್ಞಾನವನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು, ನೇರವಾಗಿ ಅದನ್ನು ಏನು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಉಪಯೋಗ ಮಾಡಿಕೊಂಡು ಏನು ಪಠ್ಯಗಳಲ್ಲಿ ಓದ್ತಾರೆ, ಇದು ಈ ರೀತಿ ಈ ಒಂದು ಮೆಷಿನ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಅದರ ಅನುಭವ ಆದಾಗ ಮಾತ್ರ ಅವರಿಗೆ ಉದ್ಯೋಗಗಳು ಹೆಚ್ಚು ಲಭಿಸುವಂಥದ್ದಕ್ಕಾಗುತ್ತೆ. ಸರ್ಟಿಫಿಕೇಟ್ ಸಿಗುತ್ತೆ. ಇಂಥ ರೆಪ್ಯೂಟೆಡ್ ಕಂಪನೀಸ್ ಸರ್ಟಿಫಿಕೇಟ್ ಸಿಗೋದ್ರಿಂದ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈಗ ಭಾಳಷ್ಟು ಈಗ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕೆಲವೆಲ್ಲ ಭಾಳ ರೆಪ್ಯುಟೇಷನ್ ಇರುವಂಥ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ. ಅವರೆಲ್ಲ ಭಾಳ ಮುಂಚಿತವಾಗಿ ಇವೆಲ್ಲ ರೀತಿಯಾದಂಥ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇವೆಲ್ಲ ಲ್ಯಾಬ್ಸ್ ಎಲ್ಲ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ನಮ್ಮ ಸಂಸ್ಥೆಗಳಲ್ಲಿ ಇದ್ರ ಕಡೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಈಗ ನಾವು ಬಂದಾಗಿಂದ ಈ ರೀತಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಒಂದೊಂದೇ ನಾವು ತರುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಬೆಂಗಳೂರಲ್ಲಿ HP ಇಂದ ಒಂದು ಮಾಡಿದ್ದೀವಿ, ಮೈಕ್ರೋಸಾಫ್ಟ್ ಇನ್ನೊಂದು ಮಾಡಿದ್ದೀವಿ, ಸೆಂಟರ್ ಆಫ್ ಎಕ್ಸಲೆನ್ಸ್. ಈ ಥರ ಬೇರೆ ಬೇರೆ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಯವರು ಬರ್ತಾಯಿದ್ದಾರೆ. ಈಗ ಅದಕ್ಕೆ ನಾವು ಈಗ 15-16ನೇ ತಾರೀಕು ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ, C2C ಅಂತ, ಕ್ಯಾಂಪಸ್ ಟು ಕೆರಿಯರ್ ಅಂಥೇಳಿ. ಯಾವ ರೀತಿ ಕೈಗಾರಿಕೆ ಮತ್ತು ಒಂದು ಶೈಕ್ಷಣಿಕ ವ್ಯವಸ್ಥೆ ಏನು ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ಯಾವ ರೀತಿ ಒಟ್ಟಿಗೆ ಕೆಲಸ ಮಾಡಬೇಕು, ಹೆಚ್ಚು ಇದನ್ನು ನಾವು ನಮ್ಮ ಸರ್ಕಾರಿ ಕಾಲೇಜುಗಳು ಪಾಲಿಟೆಕ್ನಿಕಲ್ಲಿ ಸ್ಥಳಾವಕಾಶ ಕೊಡ್ತೀವಿ, ನೀವು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತಕ್ಕಂಥ ಒಂದು ಕರೆ ಕೊಡುವಂಥದ್ದಕ್ಕೆ ಮತ್ತು ಅವರ ಸಹಕಾರವನ್ನು ನಾವು ಕೋರ್ತಾ ಇದ್ದೀವಿ. ಅದರಿಂದ ಇದು ಪ್ರಾರಂಭ ಮಾಡಿದ್ದೀವಿ. ಇದನ್ನು ಹಂತವಾಗಿ ಎಲ್ಲ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಭಾಳ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ದು ಒಂದು ಕಡೆ, ಮ್ಯಾನ್ ಪವರ್ಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಅನ್ನೋದು ನೋಡಿ. ಖಂಡಿತ ಈಗ ಹೊಸ ಆವಿಷ್ಕಾರಗಳು ಬಂದಾಗ, ಹೊಸ ಒಂದು ತಂತ್ರಜ್ಞಾನ ಬಂದಾಗ ಪ್ರಾರಂಭದಲ್ಲಿ ಕೆಲವು ವಿಭಾಗಗಳಲ್ಲಿ, ಕೆಲವು ಸೆಕ್ಟರ್ಸಲ್ಲಿ ಹೊಡೆತ ಬೀಳುತ್ತೆ. ಈಗ ಮಾನವನ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗಳೀಗ ಡಾರ್ಕ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಅಂದರೆ ಕತ್ಲೆಯಲ್ಲಿ ಚಾಲನೆ ಆಗ್ತಕ್ಕಂಥ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆಗುತ್ತೆ. ಕಾರಣ ಎಲ್ಲ ರೋಬೋಟ್ಸ್. ಅದಕ್ಕೇನು ಬೆಳಕಿರಬೇಕು ಅಂತೇಳಿಲ್ಲ, ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿ. ಇದೆಲ್ಲ ಚೈನಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಅಲ್ಲಿ ಎಲ್ಲಿ ಕೊರತೆ ಆಗುತ್ತೆ ನಮಗೆ ಕೆಲಸಗಳು, ಅದನ್ನು ಬೇರೆ ರೂಪದಲ್ಲಿ ನಾವು ಅದನ್ನು ಸೃಷ್ಟಿ ಮಾಡುವಂಥದ್ದು ಆಗಬೇಕಾಗುತ್ತೆ. ಅದು ಇವತ್ತು ಪ್ರಯತ್ನ ಆಗ್ತಾಯಿದೆ. ಅದ್ರ ಬಗ್ಗೆ ಪ್ರಪಂಚದಲ್ಲಿ ಎಲ್ಲ ಕಡೆ ಚಿಂತನೆ ಆಗ್ತಾಯಿದೆ. ಖಂಡಿತ ಈ ಒಂದು ಕಡೆ ನಷ್ಟ ಆದರೆ ಇನ್ನೊಂದು ಕಡೆ ತುಂಬುವಂಥ ಕೆಲಸವನ್ನು ಮಾಡುವಂಥದ್ದು ಆಗುತ್ತೆ. ಯಾರೂ ಅದಕ್ಕೆ ಆತಂಕ ಪಡುವಂಥದ್ದಿಲ್ಲ. ಸ್ವಲ್ಪ ಒಂದು ಲ್ಯಾಗ್ ಆಗುತ್ತೆ, ಒಂದು ಸ್ವಲ್ಪ ಗ್ಯಾಪ್ ಬರ್ತದೆ. ನಂತರ ಅದು ಸರಿದೂಗ್ತಕ್ಕಂಥದ್ದು. ನಾವು ಆಯ್ಕೆಗಳು, ನಾವೇನು ಓದಬೇಕು, ಯಾವ ವಿಭಾಗದಲ್ಲಿ ನಾವು ಪರಿಣಿತರಾಗಬೇಕು ಅಂತಕ್ಕಂಥದ್ದು ಆವಾಗ ಬದಲಾಗುತ್ತೆ. ಈಗ ಒಂದು ದಾರಿಯಲ್ಲಿ ಒಂದು ಸೆಕ್ಟರ್ಗೆ ಹೋಗಬೇಕು ಅಂತಿರ್ತೀವಿ, ನೆಕ್ಸ್ಟ್ ಬದಲಾದ ಸೆಕ್ಟರು ಎಲ್ಲಿ ಅವಕಾಶಗಳು ಸೃಷ್ಟಿ ಆಗ್ತವೆ ಆ ದಿಕ್ಕಿನಲ್ಲಿ ಹೋಗಬೇಕಾಗುತ್ತೆ. ಈಗ ನೋಡಿ, ಇನ್ನೂ ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಈಗ ನಾನು ಬೆಳಗ್ಗೆ ಟಿವಿಯಲ್ಲಿ ನೋಡಿರ್ತಕ್ಕಂಥದ್ದು ಬಹುಶಃ ಒಂದು 6ನೇ ರೌಂಡ್ 5ನೇ ರೌಂಡಲ್ಲಿ ನಾವು ತಮಿಳ್ನಾಡಿನಲ್ಲಿ ನಾನು ಅಲ್ಲಿ ಸುಮಾರು ಒಂದು 6-7 ದಿವಸ ಕಳೆದಿದ್ದೆ. MLA ಅವರು ಅವ್ರಿಗೆ ಕಳೆದಿದ್ರು. ಟಿ ವಿ ಕೆ ಪಕ್ಷದ ಬಗ್ಗೆ ನಮಗೆಲ್ಲೋ ಒಂದು ಕಡೆ
ಅದು ಮತಗಳಾಗಿ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅವರ ಜನಾಕರ್ಷಣೆ ಅಂತಕ್ಕಂಥದ್ದು ನಮಗೆ ಒಂಥರ ಸಂಶಯ ಇತ್ತು. ಈಗ ಯಾಕೋ ಫಲಿತಾಂಶ ನೋಡ್ತಾ ಇದ್ದರೆ ಅದು ಏನು ಜನಾಕರ್ಷಣೆ ಇತ್ತು ಇವರು ನಮ್ಮ ವಿಜಯ್ ಅವರಿಗೆ ಯಾಕೋ ಅದು ಮತಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂತಿಮವಾಗಿ ಎಷ್ಟು ಬಂದು ನಿಲ್ತದೆ ಅಂತಕ್ಕಂಥದ್ದು ನೋಡಬೇಕು. ನನಗೆ ಈಗ ಲೇಟೆಸ್ಟ್ ಎಷ್ಟು ನಂಬರ್ಸ್ ಅಂತ ನೋಡಲಿಲ್ಲ ನಾನು, ಅದರಿಂದ ನೋಡೋಣ. ಇನ್ನು ಕೇರಳದು ನಿರೀಕ್ಷೆ ಮಾಡಿದ್ವಿ ನಮ್ಮ ಪಕ್ಷ ಬರ್ತದೆ ಅಂಥೇಳಿ. ರಾಜ್ಯದಲ್ಲೂ ಈಗ ನಮಗೆ ಗೊತ್ತಿತ್ತು, ದಾವಣಗೆರೆಯಲ್ಲಿ ನಾನು 10 ದಿವಸ ಇದ್ದೆ, ಪ್ರಾರಂಭದಲ್ಲಿ ಹಿನ್ನಡೆ ಇರ್ತೀವಿ ಅಂತ ಗೊತ್ತಿತ್ತು, ಯಾಕಂದರೆ ಹಳೆ ಚುನಾವಣೆಗಳೆಲ್ಲ ನೋಡಿದಾಗ. ಈಗ ನಾವು ಮುನ್ನಡೆಗೆ ಬಂದಿದ್ದೀವಿ, ಇನ್ನು ನಾವು ಅಲ್ಲಿಗೆ ಖಂಡಿತ ಗೆಲ್ತೇವೆ. ಬಾಗಲಕೋಟೆಯಲ್ಲೂ ಈಗ ನಾವು ಮುನ್ನಡೆ ಕಾಯ್ದುಕೊಂಡಿದ್ದೀವಿ. ನಗರ ಪ್ರದೇಶ ಬಂದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಆದರೆ ಗೆಲ್ಲುವಂಥದ್ದಕ್ಕೆ ಏನೂ ತೊಂದರೆ ಇಲ್ಲ. 2 ಸೀಟು ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ. ಪಶ್ಚಿಮ ಬಂಗಾಳದ್ದು ನೋಡಿ, ಈಗ ಭಾಳ ಸುಮಾರು 3-4 ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. 3 ಅವಧಿಗಳಲ್ಲಿ ಈಗ ಸಹಜವಾಗಿ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಇರ್ತದೆ. ಮತ್ತು ಬೇರೆ ಬೇರೆ ಇವತ್ತೇನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ SIR ಅಲ್ಲಿ ಏನು ಕೆಲವು ತೊಂದರೆಗಳಾಯಿತು, ಕೆಲವೆಲ್ಲ ಅಲ್ಲಿ ಆಗಿರ್ಬೋದು. ಆದರೆ ನಾವು ಇಲ್ಲಿಂದ ಏನು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂಥ ಪರಿಸ್ಥಿತಿಗಳಿರ್ತವೆ. ಅಲ್ಲಿ ಯಾವ ರೀತಿ ಇತ್ತು ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ. ಅದರಿಂದ ಅದ್ರ ಬಗ್ಗೆ ನಾವೇನು ಹೆಚ್ಚು ಅದ್ರ ಬಗ್ಗೆ ನಿರೀಕ್ಷೆ ಅಂತ ನಾವೇನು ಕಾಂಗ್ರೆಸ್ ಪಕ್ಷ ಏನು ಮಾಡಿರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಕೂಡ ಅಲ್ಲಿ ಅಷ್ಟು ಪ್ರಬಲವಾಗಿ ಇಲ್ಲದೇ ಇರ್ತಕ್ಕಂಥದ್ದು. ಅದರಿಂದ ಅದು ಹೇಗಾದರೂ ಆಗ್ಬೋದಿತ್ತು. ಸರ್, ಈ ಉಪಚುನಾವಣೆ ರಾಜ್ಯದ ಫಲಿತಾಂಶ ಸರ್ಕಾರಕ್ಕೊಂಥರ ಮಿಡ್ ಟರ್ಮ್ ಎಕ್ಸಾಮ್ ಇದ್ದಂಗೆ ಇದರಿಂದ ಗ್ಯಾರಂಟಿಗಳನ್ನ ಒಪ್ಕೊಂಡಿದ್ದಾರೆ ಅಂತ ಅಥವಾ ಸರ್ಕಾರದ ಆಡಳಿತ ಜನಕ್ಕೆ ಇಷ್ಟ ಆಗಿದೆ ಅಂತ ಏನಿದೆ ನೋಡಿ. 2 ಕ್ಷೇತ್ರಗಳು ನಮ್ಮ ಕ್ಷೇತ್ರಗಳೇ. ದಾವಣಗೆರೆಯೂ ನಮ್ಮ ಕ್ಷೇತ್ರನೇ, ಬಾಗಲಕೋಟೆಯೂ ನಮ್ಮ ಕ್ಷೇತ್ರನೇ. ಸಹಜವಾಗಿ ನಮಗೆ ಅಲ್ಲಿ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಇದ್ದಂಥ ಕ್ಷೇತ್ರಗಳು. ಒಂದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಾವು ನಿಭಾಯಿಸ್ತಕ್ಕಂಥ ಕೆಲಸ. ಯಾಕಂದರೆ ಎಷ್ಟುವರೆ ಆಗುತ್ತೆ ಅಂಥೇಳಿ ಆ ವಿರೋಧ ಪಕ್ಷಗಳು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಾವು ಅದಕ್ಕೆ ಬೆಲೆ ಕೊಡದೆ ನಾವು ಅದನ್ನು ನಿರ್ವಹಿಸ್ತಕ್ಕಂಥದ್ದು. ಮತ್ತು ಅದೇ ರೀತಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಕೂಡ ಒದಗಿಸುವಂಥ ಕೆಲಸ ಮಾಡಿದ್ದೀವಿ. ಕೆಲವು ರಾಜ್ಯಗಳಲ್ಲಿ, ಉದಾಹರಣೆಗೆ ಆಂಧ್ರದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿಗಳನ್ನು ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಕೊಟ್ಟರು. ಆದರೆ ಅಭಿವೃದ್ಧಿಗಳಾಗಲಿಲ್ಲ. ಯಾಕಂದರೆ ನನ್ನ ಕ್ಷೇತ್ರಕ್ಕೆ ಹೊಂದ್ಕೊಂಡೇ ಇರ್ತಕ್ಕಂಥದ್ದು ಆಂಧ್ರದ ಒಂದು ಕ್ಷೇತ್ರ, 2 ಕ್ಷೇತ್ರ ಬರ್ತದೆ. ಅಲ್ಲಿರತಕ್ಕಂಥ ಆಗಿದ್ದಂಥ ಶಾಸಕರು ಹೇಳ್ತಾಯಿದ್ರು, ಬರೀ ಗ್ಯಾರಂಟಿಗಳೇನೇನೂ ಇಲ್ಲ, ನಮಗೆ ಕೆಲಸ ಕಾರ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ನಮ್ಮಲ್ಲಿ ಆ ರೀತಿ ಇಲ್ಲ. ನಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿ ಕೆಲಸ ಆಗ್ತಾ ಇರೋದ್ರಿಂದ ಏನೋ ಜನರ ವಿಶ್ವಾಸವನ್ನು ನಾವು ಗಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಸರ್ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಹೈಕಮಾಂಡ್ ತೆಗೆದುಕೊಂಡಿದ್ದಾರೆ ನಿರ್ಧಾರ. ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತದೆ ಅದ್ರ ಬಗ್ಗೆ ನಾನು ಹೇಳುವಂಥವನ್ನಲ್ಲ. ಯಾಕಂದರೆ ಪಕ್ಷದ ತೀರ್ಮಾನ ಅಂತಿಮ, ನಾವು ಅದಕ್ಕೆ ತಲೆ ಬಾಗ್ತಕ್ಕಂಥ ಸಮುದಾಯ ನಿಲ್ಲಿಲ್ಲ, ಅದಕ್ಕೆ ಕೆಲವೊಂದಿಷ್ಟು ಲೀಡರ್ಸ್ಗಳು ಸಪೋರ್ಟ್ ಮಾಡಲಿಲ್ಲ. ಇಲ್ಲ, ಈಗ ಅದೀಗಾಗಲೇ ಹೈಕಮಾಂಡ್ ಅವರು ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಹೆಚ್ಚಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮಂಡ್ಯ ವಿವಿಯನ್ನು ಮುಚ್ಚಬೇಕು ಅನ್ನೋ ಒಂದು ವಿಚಾರ ಬಗ್ಗೆ ಚರ್ಚೆ ಆಗಿತ್ತು. ಈ ನಿಮ್ಮ ಪಕ್ಷದ ಶಾಸಕರೇ ವಿರೋಧ ವ್ಯಕ್ತಪಡಿಸಿದ್ರು. ನೋಡಿ, ಈಗ ಹಿಂದಿನ ಸರ್ಕಾರದಲ್ಲಿ ಅವೈಜ್ಞಾನಿಕವಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಂಪುಟದ ಉಪಸಮಿತಿ ಆಗಿದೆ. ಅದರಲ್ಲಿ ಭಾಳಷ್ಟು ಚರ್ಚೆಗಳು ಮಾಡಿದ್ದೀವಿ. ಅಂತಿಮ ಒಂದು ವರದಿಯನ್ನು ನಾವು ಸಂಪುಟದ ಮಂದಿ ತೆಗೆದುಕೊಂಡು ಹೋಗ್ತೀವಿ. ಸಂಪುಟದಲ್ಲಿ ಎಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತೀವಿ ಆ ತೀರ್ಮಾನದಂತೆ ಆಗುತ್ತೆ. ಇನ್ನೂ ಯಾವುದೇ ಆ ವಿಚಾರವಾಗಿ ಯಾವುದೂ ಸ್ಪಷ್ಟತೆ ಇಲ್ಲ. ಬರೀ ಊಹಾಪೋಹಗಳನ್ನು ಇಟ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ಮೈಸೂರು ವಿಶ್ವವಿದ್ಯಾಲಯ 1916ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರದ್ದೇ ಆದಂಥ ಇತಿಹಾಸ ಇದೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ವಿಶ್ವವಿದ್ಯಾಲಯ. ಅದಾದ ನಂತರ ಪ್ರಾರಂಭ ಆಗಿರ್ತಕ್ಕಂಥದ್ದು KUD, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, KUD. ಹೀಗಾದ್ರಿಂದ ಇವತ್ತು ಇವೆಲ್ಲ ಹಳೆ ವಿಶ್ವವಿದ್ಯಾಲಯಗಳು ಏನು ಒಂದು ಹೆಸರನ್ನು ಗಳಿಸಿತ್ತು, ಇವತ್ತು ಅದಕ್ಕೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಂಥವ್ರಿಗೆ ಭಾಳ ಗೌರವ ಇರ್ತಾಯಿತ್ತು. ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ಅಂದರೆ ಅದಕ್ಕೆ ಒಂದು ಹೆಮ್ಮೆ, ಗೌರವ ದೇಶ ವಿದೇಶಗಳಲ್ಲಿತ್ತು. ಈಗ ಕಾರಣಾಂತರದಿಂದ, ರಾಜಕೀಯ ಕಾರಣಗಳಿಗೆ ಮತ್ತೊಂದು ಒಡೆದು ಇವತ್ತು ಅಲ್ಲಿ ವಿಶ್ವವಿದ್ಯಾಲಯದ ಒಂದು ಘನತೆ ಗೌರವನೂ ಹೋಯಿತು ಮತ್ತು ಆರ್ಥಿಕವಾಗಿ ಬಗ್ಗಟ್ಟಿಗೂ ಸಿಕ್ಕಾಕೊಳ್ತು. ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿ ಮತ್ತು ಅವರು ಈಗ 2F ಅಂತೇಳಿ ಬರೀ ಅವರಿಗೆ ಡಿಗ್ರಿ ಅವಾರ್ಡ್ ಮಾಡೋಕ್ಕೆ ಅಧಿಕಾರ ಇದೆ.
12B ಬರೋವರೆಗೂ ಯಾವುದೇ ಹಣಕಾಸಿನ ಸಹಕಾರ ಸಿಕ್ಕಲ್ಲ. 12B ಬರಬೇಕಾದ್ರೆ ನಿಮಗೆ ಫ್ಯಾಕಲ್ಟಿ ರೇಷಿಯೋ ಆಗಬೇಕು, ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಆಗಬೇಕು. ಇದೆಲ್ಲ ಇವತ್ತು ರಾಜ್ಯದಲ್ಲಿ ಬರೀ 15-16 ಯೂನಿವರ್ಸಿಟಿಗೆ ಇರೋದು 12B. ಇನ್ನೆಲ್ಲ ಯೂನಿವರ್ಸಿಟಿಗಳಿಗಿಲ್ಲ, ಯಾಕಂದರೆ ಇಷ್ಟು ವರ್ಷಗಳಾದಮೇಲೆ. ಅದರಿಂದ ಎಲ್ಲೋ ಒಂದು ಕಡೆ ದೀರ್ಘಕಾಲದಲ್ಲಿ ಅದು ಸರಿಯಾಗಿ ನಿಲ್ಲುವಂಥದ್ದಕ್ಕೆ ಆಗದೇ ಇರತಕ್ಕಂಥದ್ದು ಕಾರಣಗಳಿದ್ದಾವೆ. ಎಲ್ಲ ವಿಶ್ವವಿದ್ಯಾಲಯಗಳು ಹೊಸದಾಗಿರುವಂಥದ್ರಲ್ಲಿ ಅಂತಕ್ಕಂಥ ಒಂದು ಚರ್ಚೆಗಳಾಗಿದೆ. ಮುಚ್ಚಿದ್ರೆ ಆ ವಿವಿಯನ್ನು ಮುಚ್ಚಿದ್ರೆ ನಿಮ್ಮನ್ನು ಮೈಸೂರು ಬೆಂಗಳೂರು ಓಡಾಡ್ಲಿಕ್ಕೆ ಬಿಡಲ್ಲ, ಬೆಂಕಿ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಇದೇ ಅಲ್ಲಲ್ಲ, ಇಲ್ಲಿ ತೊಂದರೆ ಇಲ್ಲ ಪಾಪ. ಈಗ ಅವರು ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಜನರ ಅಥವಾ ಜನರಿಗೆ ಏನು ಹೇಳಬೇಕು ಅನ್ನೋದು ಹೇಳ್ತಾರೆ. ಈಗ ಅಂತಿಮವಾಗಿ ಏನು ನಿರ್ಣಯ ಆಗದೇ ಇರೋದ್ರಿಂದ ಅಲ್ಲಿ ಸಂಪುಟದಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ನಾನು ಕಟ್ಟಿಬದ್ಧವಾಗಿರ್ತಕ್ಕಂಥದ್ದು. ಈಗ ನಾವು ಏನು ಸಲಹೆ ಕೊಡಬೇಕು ಅದು ಸಲಹೆಗಳನ್ನು ನಾವು ಕೊಡ್ತೇವೆ. ಅಂತಿಮವಾಗಿ ಉಪಸಮಿತಿ ಆದ್ದರಿಂದ ಸಂಪುಟದಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ನಂತರ ಅದಕ್ಕೆ ಏನು ಕಾನೂನಿನಲ್ಲಿ ನಾವು ಏನು ಅಧಿಸೂಚನೆ ಏನು ನಾವು ಅದಕ್ಕೆ ತಿದ್ದುಪಡಿ ತರಬೇಕು ಅದು ತರುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ ಮುಂದೆ ಬರ್ತದೆ. ಅದರಿಂದ ಅಂತಿಮವಾಗಿ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಎಲ್ರಿಗೂ ಭದ್ರವಾಗಿರಬೇಕಾಗುತ್ತೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.